ಹಾರ್ಪಿ ಡ್ರೋನ್ ಬಗ್ಗೆ ಮಾಹಿತಿ ಬರ್ತಾ ಇದೆ ಸರ್. ಅದ್ರ ಬಗ್ಗೆ ಬ್ರೇಕಿಂಗ್ ಆದ ತಕ್ಷಣ ಮತ್ತೆ ವಿವರಣೆ ಕೇಳ್ತೀನಿ ನಿಮ್ಮಿಂದ. ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಂಥ ಭಾರತ ಈ ಬಾರಿ ಶಕ್ತಿಶಾಲಿ ಹಾರ್ಪಿ ಡ್ರೋನ್ ಮೂಲಕ ಭಾರತ ದಾಳಿ ಮಾಡಿದೆ. ಇನ್ಫ್ಯಾಕ್ಟ್ ಪಾಕಿಸ್ತಾನ ಮತ್ತು ನಮ್ಮ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ವಿ. HQ-9 ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಅದನ್ನು ಬ್ರೇಕ್ ಮಾಡಿ ನೇರವಾಗಿ ಹಾರ್ಪಿ ಡ್ರೋನ್ ಏನಿದೆ ಪಾಕಿಸ್ತಾನದ HQ-9 ಡಿಫೆನ್ಸ್ ಸಿಸ್ಟಮನ್ನು ದಾಳಿ ಮಾಡಿ ಧ್ವಂಸಗೊಳಿಸಿದೆ. ಶಕ್ತಿಶಾಲಿ ಹಾರ್ಪಿ ಡ್ರೋನ್ ಮೂಲಕ ದಾಳಿ ಮಾಡಲಾಗಿದೆ. ಈ ಡ್ರೋನ್ ನಿಜವಾಗ್ಲೂ ಗೇಮ್ ಚೇಂಜರ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಮಿಸೈಲ್ಗಳ ಬಗ್ಗೆ ಮಾತಾಡ್ತಿದ್ವಿ, ಆದರೆ ಈಗ ನೇರವಾಗಿ ಹಾರ್ಪಿ ಡ್ರೋನ್ಗಳ ಮೂಲಕ ಭಾರತ ಪಾಕಿಸ್ತಾನದ ಕಂಠನಾಳವನ್ನು ನೇರವಾಗಿ ಜಗರ್ನಟ್ ಅಂತ ಏನು ಕರೀತಾ ಇದ್ರಲ್ಲ ಮುನೀರ್, ಈಗ ಪಾಕಿಸ್ತಾನದ ಜಗರ್ನಟ್ ಭಾರತದ ಕೈಯಲ್ಲಿದೆ. ಡ್ರೋನ್ಗಳ ಮೂಲಕ ಆಪರೇಟ್ ಮಾಡ್ತಾ ಇದ್ವಿ. ಅತ್ಯಂತ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳುವಂಥ ಹಾರ್ಪಿ ಡ್ರೋನ್ಗಳು. ಇನ್ಫ್ಯಾಕ್ಟ್ ಈ ಹಾರ್ಪಿ ಡ್ರೋನ್ಗಳು 1000 ಕಿಲೋಮೀಟರ್ ದೂರ ಸಂಚಾರ ಮಾಡಬಲ್ಲತ್ತೆ. ಜೊತೆಗೆ 6 ಗಂಟೆಗಳ ಕಾಲ ನೇರವಾಗಿ ಆಕಾಶದಲ್ಲೇ ಮಾನಿಟರ್ ಮಾಡುವಂಥ ಕೆಪಾಸಿಟಿ ಕೂಡ ಇದೆ. ಸರ್, ನೀವು ಆಗಲೇ ಮಾತಾಡ್ತಿದ್ವಿ ಹಾರ್ಪಿ ಡ್ರೋನ್ ಬಗ್ಗೆ. ಪಾಕಿಸ್ತಾನದಲ್ಲಿ ಸಪ್ಲೈ ಆಗ್ತಾ ಇರುವಂಥ ಇನ್ಫ್ಯಾಕ್ಟ್ ಟರ್ಕಿ ಮೇಡ್ ಡ್ರೋನ್ಗೂ ಹಾರ್ಪಿ ಡ್ರೋನ್ಗೂ ಏನು ವ್ಯತ್ಯಾಸ ಇರ್ತದೆ ಸರ್? ಇಲ್ಲ, ಟರ್ಕಿ ಮೇಡ್ ಡ್ರೋನ್ಸಲ್ಲೂ ದೇ ಹ್ಯಾವ್ ಗುಡ್ ಫೀಚರ್ಸ್. ನಾವು ಯೂಸ್ ಮಾಡೋದು, ಸೊ ಅವ್ರ ಡ್ರೋನ್ಸ್ ಬಗ್ಗೆ ಯಾವ್ದು ಯೂಸ್ ಮಾಡಿದಾರೆ ನಂಗೆ ನಿಖರವಾಗಿ ಗೊತ್ತಿಲ್ಲ. ಟು ಡೂ ಎ ಕಂಪ್ಯಾರಿಸನ್, ದೇರ್ ಆರ್ ಮೆನಿ ವೆರೈಟೀಸ್ ಆಫ್ ಮಿಲಿಟರಿ ಡ್ರೋನ್ಸ್. ಇವನ್ MQ-9 ರೀಪರ್ ನಾವು ತಗೋತಾ ಇದೀವಿ, ದಟ್ ಈಸ್ ಅ ಡಿಫರೆಂಟ್ ಡ್ರೋನ್. ಇಟ್ ಕ್ಯಾನ್ ಕ್ಯಾರಿ ಮಿಸೈಲ್ಸ್. ಇಲ್ಲ, ಅಮೆರಿಕ ಕೊಡ್ತಾ ಇರೋದು MQ-9 ರೀಪರ್ಸ್. ನೀವು ಜನರಲ್ ನ ಹೊಡಿತಾರಲ್ಲ, ಇರಾಕ್ ನಲ್ಲಿ ಹೊಡಿತಾರಲ್ಲ, ದೇ ಯೂಸ್ MQ-9 ರೀಪರ್. ಅಲ್ಲ ಲಾಕ್ ಮಾಡಿಕೊಂಡು ಅದು ಫೇಶಿಯಲ್ ರೆಕಗ್ನಿಷನ್, ಫೇಸ್ ರೆಕಗ್ನೈಸ್ ಆಗಿದ ತಕ್ಷಣ ಇಟ್ ಹ್ಯಾಸ್ ಗಾನ್ ಅಂಡ್ ಹಿಟ್ ಹಿಮ್. ದಟ್ ಈಸ್ ದೇ ಹ್ಯಾವ್ ಪುಟ್ AI ಫೇಸ್ ರೆಕಗ್ನಿಷನ್ ಅದರಲ್ಲಿ. ಸೊ ಈ ಹಾರ್ಪಿ ಡ್ರೋನ್ಸ್ ಅಲ್ಲಿ ಇಟ್ ಕ್ಯಾನ್ ಓನ್ಲಿ ಡಿಟೆಕ್ಟ್ ದ ರೇಡಿಯೋ ವೇವ್ಸ್. ಇಟ್ ಫೇಸ್ ರೆಕಗ್ನಿಷನ್ ಎಲ್ಲ ಇರಲ್ಲ. ಬಟ್ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ವೆನ್ ಯು ಕಾಲ್ ಇಟ್ ಆಸ್ ಅ ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಇಟ್ಸ್ ಈಕ್ವಲೆಂಟ್ ಟು S-300. ಅಂದ್ರೆ 300 ಕಿಲೋಮೀಟರ್ ಡಿಸ್ಟೆನ್ಸ್. ನಮ್ಮ ಹತ್ರ ಇರೋದು ಅಡ್ವಾನ್ಸ್ಡ್ S-400. ಸೊ ಇಟ್ ಹ್ಯಾಸ್ ಗಾಟ್ ಎ ಲಿಮಿಟೇಷನ್ಸ್ S-300. ಸೊ ಅದಕ್ಕೆ ಡಿಟೆಕ್ಟ್ ಮಾಡಕ್ಕೆ ರೆಡಾರ್ ಇರಲೇಬೇಕು. ಸೊ ರೆಡಾರ್ ಇಂದ ವೇವ್ಸ್ ಬರಲೇಬೇಕು. ಆ ರೆಡಾರ್ ಜನರೇಟ್ ಆಗ್ತಾನೆ ಇರುತ್ತೆ ವೇವ್ಸ್. ಸೊ RP ಡ್ರೋನ್ ಆ ವೇವ್ಸ್ ನ ಡಿಟೆಕ್ಟ್ ಆಗಿದ ತಕ್ಷಣ ಲಾಕ್ ಆಗಿ ಹೋಗಿ ಸ್ಯೂಸೈಡ್ ತರ ಬೀಳುತ್ತೆ. ಆಮೇಲೆ ಯಾಕೆ ಆ ಡ್ರೋನ್ಸ್ ನ ಹೊಡಿಬಹುದಾಗಿತ್ತಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಇಟ್ ಈಸ್ ಅ ಸ್ಟೆಲ್ತ್ ನೇಚರ್. ಇದ್ರಲ್ಲಿ ಈಗ ಪಾಕಿಸ್ತಾನದ ಈ ಒಂದು ಡ್ಯಾಮೇಜ್ ಇಂದ ಅಥವಾ ಡ್ರೋನ್ ಅಟ್ಯಾಕ್ ಇಂದ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಕೊಲ್ಯಾಪ್ಸ್ ಆಗುತ್ತೆ ಅಂದ್ರೆ ಅವ್ರಿಗೆ ಏನೇನು ಥ್ರೆಟ್ ಆಗ್ತಾ ಇದೆ ಮತ್ತೆ? ಈಗ ನಾವು ಮಿಸೈಲ್ಸ್ ಏನಾರು ದಾಳಿ ಮಾಡಿದ್ರೆ, ನಮ್ಮ ಹತ್ರ ಇರುವ ಮಿಸೈಲ್ಸ್ಗಳು ದಾಳಿ ಮಾಡಿದ್ರೆ ಅವ್ರನ್ನ ಹೆಂಗ್ ಇಂಟರ್ಸೆಪ್ಟ್ ಮಾಡ್ತಾರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲದೆ ಇದ್ರೆ? ಸೊ ವಿ ಹ್ಯಾವ್ ಡಿಸ್ಟ್ರಾಯ್ಡ್ ದೇರ್, ಐ ಡೋಂಟ್ ನೋ ಹೌ ಮೆನಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ದೇ ಆರ್ ಹ್ಯಾವಿಂಗ್ ಪ್ರೆಸೆಂಟ್ಲಿ. ದೇರ್ ಆರ್ ಆಲ್ಸೋ ಹ್ಯಾವಿಂಗ್ ಕ್ವೈಟ್ ಫ್ಯೂ. ನಾವು ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿರ್ಬೋದು, ಬಟ್ ಲಾಹೋರ್ ಹತ್ರ ಯಾಕೆ ಇಟ್ಟಿರ್ತಾರೆ ಅಂದ್ರೆ ಏರ್ಪೋರ್ಟ್ಗೆ ಏನಾರು ಡ್ಯಾಮೇಜ್ ಆದ್ರೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಮಿಸೈಲ್ನ ಇಂಟರ್ಸೆಪ್ಟ್ ಮಾಡೋಕ್ಕೆ ಲಾಹೋರ್ ಹತ್ರ ಪ್ಲಾಂಟ್ ಮಾಡಿದ್ರು. ಸೊ ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿದ್ರೆ ಇಟ್ಸ್ ಮಿಲಿಯನ್ಸ್ ಆಫ್ ಡಾಲರ್ಸ್. ಇಟ್ ಈಸ್ ನಾಟ್ ಎ ವೆರಿ ಸ್ಮಾಲ್ ವ್ಯಾಲ್ಯೂ ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಈಗ ಏರ್ ಡಿಫೆನ್ಸ್ ಸಿಸ್ಟಮ್ನ ಹೊಡೆದಾಕಿದ್ರೆ ನಾಳೆ ಬೆಳಿಗ್ಗೆ ನಾವು ಒಂದು ಮಿಸೈಲ್ ಏರ್ಪೋರ್ಟ್ಗೆ ಡೈರೆಕ್ಟ್ ಲಾಂಚ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ಏರ್ಪೋರ್ಟ್ ವಿಲ್ ಬಿ ಸ್ಮ್ಯಾಶ್ ವಿತ್ ಇನ್ ನೋ ಟೈಮ್ ವೆನ್ ದೇ ಡೋಂಟ್ ಹ್ಯಾವ್ ಎ ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಆ ಥರ ಏರ್ ಡಿಫೆನ್ಸ್ ಸಿಸ್ಟಮ್ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಗೇಮ್ ಆಫ್ ವಾರ್.